ಎಷ್ಟು ವಯಸ್ಸು ನಿಮಗೆ? ನಂಗೆ ಗೊತ್ತಿಲ್ಲ. ತಮ್ಮನು? ಅಣ್ಣ. ಅಣ್ಣ 44, ದೊಡ್ಡರಿರ್ಬೋದು ಚಿಕ್ಕರಿರ್ಬೋದು? ನನ್ನ 83. 45 ಆಯ್ತಾ? ತಮ್ಮ ನಮ್ಮ ಅಕ್ಕಂಗೆ ಅದೇ 45, ನನಗೆ 44. ಮಮ್ಮಿ ಮೊಮ್ಮಗ? ಹಾಂ ಹೇಳಿ, ಏನು ಸಮಾಚಾರ? ಏನು ಮೊಮ್ಮಗ? ಸ್ವಲ್ಪ ಚಕ್ಕರ್ ಬಂದಿತ್ತು. ಚಕ್ಕರ್ ಬಂದಿತ್ತು? ಗಂಡನ? ಹಾಂ, ಚಕ್ಕರ್ ಬಂದಿತ್ತು. ಚಕ್ಕರ್ ಬಂದಿತ್ತು. ನಾ ಯೂಟ್ಯೂಬ್ ನೋಡಾಕತ್ತಿದ್ನಿ. ಅಮ್ಮ ನಿನ್ಸ್ತನಕ್ ರಿಪೋರ್ಟ್ ಎಲ್ಲ ವ್ಯವಸ್ಥಿತ ಬರ್ಲಿ ಅಂತ ಕೇಳ್ಕೊಂಡೆ. ಈಗ 1 ವರ್ಷ ಆಯ್ತು ನಾವ್ ಈ ಊರಿಗೆ ಬರಾಕತ್ತಿ. ಇಲ್ಲಿ ಬರಾಕತ್ತಿ? ಈಗ ಎಲ್ಲೆಲ್ಲ ಸುತ್ತಾರ್ಕೊಂಡ್ ಬಂದ್ರಿ? ಸುತ್ತಾಕು ಪ್ರಶ್ನೆ ಅಲ್ಲ, ನಮಗ ಪ್ರತ್ಯೇಕ ವೇಳಿ ಕ್ಯಾಶ್ ಅಡಚಣೆ ಬರ್ತಿತ್ತು. ಅಡಚಣೆ ಬಂದಿಲ್ಲ ಅಂತ ಮತ್ತೆ ಥೋಡಾಸ ಚಕ್ಕರ್ ಬತ್ತು. ಈ ಸರ ಕರ್ಕೊಂಡ್ ಈಗ ನೋಡಿ, ಕನ್ನಡ ಸ್ವಲ್ಪ ಅರ್ಥ ಆಗಲ್ಲ. ಒಂದ್ಸರಿ ಅಡಿಕೆ ಮಾಡಿದ್ರೆ ಕೊಲ್ಲಾಪುರದಿಂದ, ಮತ್ತೆ ಅಡಿಕೆ ತಿನ್ಸಿಲ್ಲ ಅಂತ ಮತ್ತೆ ಚಕ್ರ ಬರೋ ಶುರು ಆಯ್ತು. ದಂಡಂ ದರ್ಶನಂ ಇರುತ್ತೆ. ತಂಗಿ, ಅಣ್ಣ, ಅಕ್ಕ, ಇವ್ರು ಯಾರು? ಇವ್ರ ಮಗಳು. ಅವಳು ಏನ್ ಕೊಡ್ತೀರಾ? ಮದುವೆ ಮಾಡ್ಕೊಂತೀವಿ ಬಾ. ಮಾವ ಬಾಲ್ ಹೇಳವಲ್ಲ, ಮತ್ತೆ ಮದುವೆ ಮಾಡ್ಕೊಂತೀವಿ. ಗಂಡವೇ ನೀನಲ್ಲ, ಅವಳು ಆಗ್ಬೇಕಲ್ಲ. ಮದುವೆ ಮಾಡ್ಕೊಂತೀವ? ನನ್ನ ಅಲ್ಕಣವ. ಅಯ್ಯೋ, ಮತ್ತೆ ಕಂಪ್ಲೀಟ್ ಮಾಡ್ಕೊಂಡು ಇಲ್ಲಿದ್ದಾರೆ ಬೇರೆಯವರು. ಮತ್ತು ನನ್ನ ಮಕ್ಕಳೆಲ್ಲ ಮದುವೆ ಬಂದಾರೆ. ಅದು 14 ವರ್ಷ ಡಿಸೆಂಬರ್ಗೆ 14/8 ಲವ್ ಮಾಡ್ತಾವ್ರಲ್ಲೇ. ಲವ್ ಮಾಡ್ತಾರಂತ ಕಂಪ್ಲೀಟ್ ಮಾಡ್ಕೊಂಡ ನಮ್ಮನ್ನ. ಮತ್ತೆ ಆತಮ್ಮ ದೂರಿಂದ ಬಂದಿಯಂತೆ, ಒಂದು ಆಶೀರ್ವಾದ ಮಾಡಮ್ಮ. ಅವ್ರಿಗೆ ಮಾಡೋದು ಇದು ನೀವು ಹುಡ್ಕೋವ ನನ್ನ ಕಡೆಯಿಂದ. ಕೊಲ್ಲಾಪುರ ಛಾಯಾ ಸಿಸ್ಟರ್ ತಂಗಿ ನಿಂಗಿದೆ. ಅವಳಿಗೆ ಕೊಡಲ್ಲ ನಾನು. ಮೊದಲು ನನಗೆ, ನಾನು ತಾಯಿ ತಂದಿಗೆ, ಅಕ್ಕ ತಂಗಿಗೆ, ಅಣ್ಣ ತಮ್ಮ ಬೆಲೆ ಕೊಡ, ಆಮೇಲೆ ಮಕ್ಕಳು ಲೇಟಾಗಿ ಮಕ್ಕಳಿಗೆ ಆಶೀರ್ವಾದ ಮಾಡೋದು. ಆಯ್ತಾ? ಈಗ ಹೇಳ್ತೀನಿ ಏನು ಮಾಡ್ಬೇಕಂತ. ಮುಟ್ಬೋದು, ಕುಂಕುಮ ಬೇಗ ತೊಗೋಬೋದು. ಮುಟ್ತಿರಲ್ಲ, ಯಾರು ಮುಟ್ಟಾಗ ಅದು ಸರಿ. ನೀವು ಒಂದೇ ಗಂಡ ಒಂದೇ ಹೆಂಡತಿ ಡೈವರ್ಸ್, ಒಂದೇ ಮಗ ಒಳುತ್ತೆ ಅಂತೀರಾ. ಎಷ್ಟೋ ಮಕ್ಕಳಿಗೆ ಸ್ಯಾರಿ ಬಮ್ಮಲ್ಲಿ ಇದೇ ಕಸ ಬರೋಣ. ನಾನು ಸ್ಯಾರಿ ಕೊಡ್ರಿ. ಏನಮ್ಮ ಹೆಸರು? ಕೆಳಬಾರಪ್ಪ ತದಾ. ಆಯ್ತು, ಇಂಜಿನಿಯರ್ ನಂಗೆ ಗೌರವ ಕೊಡಲ್ಲ. ನಾನು ತುಂಬ ಗೌರವ ಕೊಡೋ ಡಾಕ್ಟ್ರಸ್ಸು, ಟೀಚರ್, ಆಮೇಲೆ ತಾಯಿ ತಂದೆ ಗೌರವ ಕೊಡೋ ಅಂತಕ್ಕಂಥದ್ದು ಮಾತ್ರ. ನೀವು ಗೌರವ ಹಾಕೊಡೋಣ. ಟೂರಿಂದ ಬಂದೀನಿ, ಇದೇ ಫಸ್ಟ್ ಬಂದೀನಿ, ನಂಗೆ ಏನು ಗೊತ್ತಿಲ್ಲ ಅನ್ನೋ 3 ನಿಮ್ಮ ಭ್ರಮೆಗಳು ಬಿಟ್ಬಿಡ್ಬೇಕು ಫಸ್ಟು. ಯಾಕಂದರೆ ಯಾರು ದೇವಸ್ಥಾನ ಸುಮ್ಮನೆ ಬರಲ್ಲ, ಕೆಲಸದಿಂದ ಬರಲ್ಲ, ಎಲ್ಲ ಗೊತ್ತಿರುತ್ತೆ. ಈಗ ಹೆಣ್ಮಕ್ಳು ಎಷ್ಟು ಮನೆ ಜಟ್ಟಿ ಮಾಡ್ಕೊಂಡು ಯಾರೋ ಮನೆ ಮುಂಗಡೆ ಮನೆ ಬೆಂಕಿ ಸುಡ್ತೀರಿ, ಆ ಗಂಡು ಮಕ್ಕಳು ಕೆಳಗಡೆ ಮಾಡ್ಕೊಂಡು ಯಾರೋ ಮನೆ ಹಾಳು ಮಾಡ್ತೀವಿ, ಎಲ್ಲ ಗೊತ್ತಿರುತ್ತೆ. ಪ್ರತಿಯೊಬ್ಬರು ಜನಕ್ಕೆಲ್ಲ ಗೊತ್ತು ಯಾರು ಏನು ಮಾಡಬೇಕು ಅಂತ. ಅಂದಾದರೆ ನಾವು ಭೂಮಿ ಮೇಲೆ 3 ಡಿಗ್ರಿನ ಓದಿದ್ದೀವಿ. ನೀವು ಓದ್ಕೊಳ್ಳಿ. ಒಂದೇ ಡಿಗ್ರಿ ತಾಯಿ ತಂದೆ ಅಂತ ಏನದು ಅಂತ ಚೆನ್ನಾಗಿ ಗೊತ್ತಿರಬೇಕು, ಅದು ಬೆಲೆ ಗೊತ್ತಿರಬೇಕು. ಅಣ್ತಂಗಳು ಒಗ್ಗಟ್ಟಾಗಿದ್ದರೆ ನೋಡಿ ಏನೋ ಸಾಧಿಸ್ಬೋದು. ಹಿಂಗೆ ನಾವೆಲ್ಲ ಅಣ್ತಂದ್ಬಿಟ್ಟಿದ್ದೀವಿ. ಮತ್ತು 2ನೇದೇನು ಡಿಗ್ರಿ ಅಂದರೆ ಕಂಡರ ಬಗ್ಗೆ ಮಾತಾಡಬಾರ್ದು, ಕಂಡರ ಮನೆ ಬಿದ್ದು ನೋಡಬಾರ್ದು. 3 ಡಿಗ್ರಿ ಇದೆ, ಹಾಸಿಗೆ ಕಾಚಾಚಿ ಸಾಧ್ಯವಾದ 4 ತನಕ ಅನ್ನ ಆಯ್ತು. ಆ ಥರ ನಾವು ಹಂಗಿದ್ದೀವಿ ನೋಡಿ, ಹಂಗಿರ್ಬೇಕು ನೀವು. ಯಾಕಂದ್ರೆ ನಮಗೆ ನಿಮಗೆ ದುಡ್ಡು ಇದೆ ಅಂತ ಅಂತವ ಆರೋಗ್ಯ ಇದೆ. ಆಯಿತಾ? ಏನು ಮಾಡ್ತೀರಾ ಅಂದಾದರೆ ಸಾಧ್ಯವಾದರೆ ನಿಮ್ಮನೆ ಗಡಿಯಾರ ಇಲ್ಲಿ ದೊಡ್ಡ ಪವಾಡ ನಡೆಯುವ ಕ್ಷೇತ್ರದಲ್ಲಿ ನಂಬಿಕೆ ನಡೆಯುತ್ತೆ. ನಂಬಿಕೆ ನೋಡೋ ಒಂದು ಸೊಳ್ಳೆ ಕಡೆ ಯಾರಿಗೂ, ಒಂದು ಸೊಳ್ಳೆ ಯಾರ ಕಡೆ ಅಲ್ಲ. ನಾವು ಯಾರು ಮೋಸ ಮಾಡಲ್ಲ. ನೀವು ರಸ್ತೆಗೆ ಮೋಸ ಹೋಗ್ಬಾರ್ದು. ಯಾರು ದುರ್ಗಾಹಳ ಕಡೆ ನಾವು ಅಂತ ಬಂದರೆ, ಯಾರು ದುರ್ಗಾಹಳ ಅಂತ ಹೇಳಿದೆ ಅವ್ರು ₹1 ದುಡ್ಡನ್ನ ಕೊಟ್ಕೊಡ್ದು, ಅವ್ರಿಗೆ ₹1 ಸಹಾಯ ಮಾಡಿಕೊಡೋದು. ಸುಮ್ಮನೆ ಬಂದಂತಂದಕ್ಕಂಥವ್ರಿಗೆ. ಅದು ನಾನಲ್ಲ. ಒಂದು ನಿಮಿಷ ಬನ್ನಿ ಮಾಡಿ ನದಿ ಇದ್ರು ಏನಂటే ಸಾಧ್ಯವಾದರೆ ಏನು ಮಾಡ್ತೀರಾ ಅಂದರೆ, ಯಾರಾದರೂ ನಿಮ್ಮ ಮನೆ ಬಾಗಿಲಿಗೆ ಬಂದು ದುರ್ಗಾಸರ ಕಡೆ ನಾವು ನಮ್ಗೆ ಏನಾರ ಕೊಡಿ ಅಂದರೆ ₹1 ಕೊಡ್ಕೊಡೋದು. ವಿನಾಕಾರಣ ನನ್ನ ತಮ್ಮಂದ್ರಲ್ಲ, ನಾನು ಬಂದರೆ ಒಂದು ಟೋಲಗಾಲಿ, ಒಂದು ಹೋಟ್ಲಗಾಲಿ, ಒಂದು ಮನೆಗಾಲಿ ಅವೆಲ್ಲ ಟೀ ಕೊಡ್ಕೊಡೋದು. ಅಂದರೆ ಸೋಮೇರ್ಗಳಿಗೆ ಅಂತ ಯಾವುದೇ ಡಿಪಾರ್ಟ್ಮೆಂಟಾಗಲಿ, ಅದು ಸಂಘದಲ್ಲಾಗಲಿ ದುರ್ಗಾಸಲ ಅಂತ ಯಾವುದೇ ಇಂಪ್ಲೂಯೆನ್ಸ್ ಇರಲ್ಲ. ಬೈ ಚಾನ್ಸ್ ಇಂಪ್ಲೂಯೆನ್ಸ್ ನನಗೇನಾರ ಅದು ಅವಶ್ಯಕತೆ ಇದ್ದರೆ ನಾನೇ ಲೈವಲ್ ಕೊಡ್ತೀನಿ. ಅದು ಯಾರಿಗೂ ₹1 ಕೊಡ್ಬೇಡಿ. ನೀವು ದುಡ್ದು ನೀವು ಕಷ್ಟಪಟ್ಟು ಕಂಡ ಮನೆ ಉದ್ಧಾರ ಮಾಡೋ ಅವಶ್ಯಕತೆ ಇಲ್ಲ. ದೇವಸ್ಥಾನ, ನಮ್ಮ ದೇವಸ್ಥಾನದಲ್ಲಿ ಬಂದರೆ ಯಾರು ಮರಿ ಕಡಿಬೇಕಾ, ಕುರಿ ಕಡಿಬೇಕಾ, ಮಟನ್ ಕಡಿಬೇಕಾ ಅನ್ಬಿಟ್ಟಿದ್ದು. ಮಟನ್ನು ಆಗುತ್ತೆ, ಚಿಕನ್ ಆಗುತ್ತೆ, ಮಾಡ್ಕೊಂತಾರೆ. ನಾವು ಮಾಡ್ತೀವಿ ನಮ್ಮ ಮಂದಿಯವರಿಗೆ. ನೀವು ಮಾಡಬೇಕು ಅಂತೇನಿಲ್ಲ. ಮರಿ ಕಡಿಬೇಕಾ, ಕುರಿ ಕಡಿಬೇಕಾ, ಚಿಕನ್ ಕಡಿಬೇಕಾ, ಮಟನ್ ಕಡಿಬೇಕಾ, 10 ಸಾರಿ ಬರಬೇಕಾ, ಬೆಳ್ಳಿ ಚಿತ್ರೆ ಹಾಕ್ಬೇಕಾ, ಬೆಳ್ಳಿ ಗಂಟೆ ಕೊಡ್ಬೇಕಾ, ಗಂಟೆ ತಗೊಂಬರ್ಬೇಕಾ, ನಾವು ಹುಚ್ಚು ಭ್ರಮೆ ನಮಗೆ ಚೆನ್ನಾಗಿಲ್ಲ. ಬಂದಾಗ ಕಾಣಿಕೆ ಡಬ್ಬಿ ತೋರಿಸಿ ನಿಮ್ಮ ಪ್ರೀತಿನ, ಬಂದಾಗ ತನ್ನಿ ಒಂದು ಅಕ್ಕಿನ, ಬಂದಾಗ ತನ್ನಿ ಒಂದು ಸೀರೆನ, ಉಡೋ ಸೀರೆನ. ದುಡ್ಡಿದ್ರೆ ಏನೂ ಇಲ್ವಾ, ಕಾಣಿಕೆ ಡಬ್ಬಿ ₹1 ಹೋಗಿ ನಾವು ವ್ಯವಸ್ಥೆ ಮಾಡ್ತೀವಿ. ಛತ್ರಿ ತಗೊಂಬರ್ಬೇಕಾದ್ರೆ ಬೆಳ್ಳಿ ಛತ್ರಿ, ಬೆಳ್ಳಿ ಗಂಟೆ, ಬೆಳ್ಳಿ ಕಣ್ಬಿಟ್ಟು 50 ಅಳ್ತೀವಿ ಇಕ್ತೀರಿ. ಅದು 80% ತೆಗೆದಿರುತ್ತೆ, 20% ಬೆಳ್ಳಿ ಇರುತ್ತೆ. ₹1000 ಕೊಡ್ತಾರೆ, ಬರೋದು ₹10 ನನಗೆ ಎಲ್ಲಿಗೆ ಡಬ್ಬಿಗೆ. ಮಿಕ್ಕಿದ್ದು ನಿಮ್ಮ ಮನೆ ಮಕ್ಕಳಿಗೂ ನಿಮ್ಮ ಅಪ್ಪ ಅಮ್ಮಗೆ ಉಪಯೋಗಿಸಿ. ಇದು ಈ ಕ್ಷೇತ್ರದ ಮಹಿಮೆ. ಅದಾಗತ್ತಾ? ಇಲ್ಲ ದುಡ್ಡಿನ ಆಮಶ ಇರೋದಿಲ್ಲ. ರಸ್ತೆ ನಿಮ್ಗೆ ಯಾರಿಗಾರ ಬಂದು ನಾವು ದುರ್ಗಾಹಳ ಕಡೆ ಬಂದು ಯೂಟ್ಯೂಬ್, ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಗೂಗಲ್ ಪೇ ಮಾಡಿ, ಫೋನ್ಪೇ ಮಾಡಿ ಅಂತ ಹಿಂಸೆ ಕೊಟ್ಟರೆ ನನಗೆ ನಂಬ ಕೊಡಬೇಕು. ಯಾಕೆಂದರೆ ಹೆಣ್ಮಕ್ಳ ನಿಮಗೆ ತವ್ರ ಮನೆ, ಗಂಡು ಮಕ್ಕಳ ನಿಮಗೆ ಸ್ವಂತ ಮನೆ.
ಅರ್ಥ ಆಗುತ್ತೆ ನಿಮಗೆ. ಇಲ್ಲಿ ಒಂದೇನಿಲ್ಲ ಅಂದರೆ ಜಾತೀಯತೆ ಇಲ್ಲ, ಧರ್ಮದ ನಿಂದನೆ ಇಲ್ಲ, ಪಕ್ಷಾಂತರ ಇಲ್ಲ. ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು, ಎಲ್ಲ ಪಕ್ಷದವರು ಬರ್ಬೋದು. ಪ್ರತಿಯೊಬ್ಬರು ನಿಮ್ಮ ಮನೆ ಬಂದೋಗಿ ನಿಧಾನಕ್ಕೆ ಹೋಗಿ 9 ಸರಿ ಬರಬೇಕಾ 10 ಸರಿ ಬರಬೇಕಾ ಏನಿಲ್ಲ. ಸಾಲ ಮಾಡ್ಕೊಂಡಂಗೆ ಬನ್ನಿ, ಉಪವಾಸ ಬರ್ಬೇಕಂತ ಹೇಳಿಲ್ಲ, ಊಟ ಮಾಡ್ಕೊಂಡು ಬನ್ನಿ. ಸಾಧ್ಯವಾದರೆ ನೀವು ಬರೋ ಅಂತ ವ್ರತ ಮಾಡಲೇಬೇಕು ಅಂದರೆ ಬರೆಗಾಲ ಬರೋದನ್ನ ಪ್ರಯತ್ನ ಪಡಿ. ತಲೆ ಕೆಡದಂಗೆ ಭಜನೆ ಹಾಕ್ಕೊಂಡು ಬರೋದನ್ನ ಪ್ರಯತ್ನ ಪಡಿ. ಇಷ್ಟೇ ಕೇಳೋದು ನಾನು. ಬರಬೇಡಿ ಎಂದಿಲ್ಲ, ಬರ್ರಿಂದಿಲ್ಲ. ಮತ್ತೊಮ್ಮೆ ಹೇಳ್ತೀನಿ, 5 ಅಡಿಗೆ ನೀರು ಅದಕ್ಕೆ ಬಿಡಲ್ಲ, ಅದೇ ಬಾವಿ. 5 ಅಡಿಗೆ ನೀರು, 8 ಅಡಿಗೆ ವಿಗ್ರಹ ಮೂರ್ತಿಗಳು ಹೇಗಿದ್ದಾರೆ ಹಾಗೆ ಮಕ್ಕಳಿದೆ ನನಗೆ ಗೊತ್ತಿಲ್ಲ. ಅಂದರೆ ಒಂದು ದೇವ್ರಿಗೆ ಟರ್ನ್ ಆಗುತ್ತೆ ಅಂತ ನೋಡಿರ್ತೀನಿ ನೀವು. ಮತ್ತು ಇನ್ನು ಉಳಿದಂತೆ ಒಂದು ಸೊಳ್ಳು ಕಡಿಯಲ್ಲ. ನಮ್ದಾರು ಯಾರು ಕಟ್ಟಿಲ್ಲ, ಬಂದಾರೆಲ್ಲ ಉದ್ದಾರಾಗಿಲ್ಲ. ಇದು ನಮ್ದಾರೆ ಪಲ್ಲ ಅಕ್ಷಯ ಪಾತ್ರ ವೀಡಿಯೋ ಮಾಡೋದು, ಫೇಸ್ಬುಕ್ ಮಾಡೋದು ನಾನು ಅಂದ್ಕೊಬೇಡಿ. ಪ್ರತಿಯೊಬ್ಬರು ಮಕ್ಕಳಿಗೆ ಏನು ನನಗೆ ಸುಮ್ಮನೆ ಅವನ ಮಾವ ಅಂದೆ ಅದೇ ಥರ ಮಗಳನ್ನ ರೇವತಿ ರಾಮಚಂದ್ರ ಹೈಯೆಸ್ಟ್ ವೀಡಿಯೋ ಮಾಡೋದು. ನಾವು ಚಿಕ್ಕ ಹುಡುಗಿ ಒಂದು ಹುಡುಗಾತ್ರಿ ಮಲಗಿರುತ್ತಂತೆ, ಇಲ್ಲ ಹುಷಾರುಗಳು ಅಂತೆ. 11 ವರ್ಷ ಆಮೇಲೆ ಅಮ್ಮ ಇದನ್ನತ್ತಂತೆ, ಅನ್ನ ಕಿಡ್ನಿ ಹುಷಾರಾಗುತ್ತೆ ಅಂತ. ರೇವತಿ ರಾಮಚಂದ್ರ ಅಂದರೆ ನಾನು ಹೆಸರು ಕಂಡಿದ್ದೀನಿ. ಇನ್ನು ಪ್ರಿಯ ದುರ್ಗ ಅಂದರೆ ಮರಾಠಿ ಆರ್ಕೆಸ್ಟ್ರಾ, ಈ ಕೊಲ್ಲಾಪುರ ಅಂದರೆ ಅಲ್ಲೇ ಹುಡುಗಿ ವೀಡಿಯೋ ಮಾಡೋದು ನನ್ನ. ಇನ್ನು ಮೆಹಬೂಬ್ ಅಂತ ಫೋಟೋ ಹಾಕಿರೋದು, ಜಮಖಂಡೇನು. ಆಮೇಲೆ ಈ ದೇವಸ್ಥಾನ ಮೇಸಿ ತಿರುವಣ್ಣಾಮಲೈ ಕಾಲು ಬಂದಿದೆ ಅಂತ ಬಾಯ್ಕೊಂಡು ನಿಮ್ಮಪ್ಪ ಇವರಪ್ಪ ಕಿಡ್ನಿ ಫೇಲ್ ಬರುತ್ತೆ, ಹಾರ್ಟ್ ಆಗಿ ಇವರಪ್ಪ ಹುಷಾರಾಗುತ್ತೆ, ಅವರೇ ಬಾಗ್ಲು ಹಾಕೋದು ಬಾಯ್ಕೊಂಡ. ಚಿಂತಾಮಣ್ಣ ವೆಲ್ಡರ್, ಸಂತೆಮೀನೂರು ಯಾರು ಬಂದಿದ್ರೆ ಪಂಚೇಶ್ವರಿ ಮಗ, ಅವನಿಗೆ ಬೆಂಗಾಯ್ತು, ಅವನಿಗೆ ಕಾಲು ಬರುತ್ತೆ, ಅವನೇ ಫೇಸ್ಬುಕ್ ಮಾಡೋದು. ಕರ್ನೂಲು ಆಂಧ್ರ ಫೋಟೋ ಕೊಡೋದು. ವಿಚಿತ್ರವಾಗಿ ಇದು ಇದು ದೇವಸ್ಥಾನ ಕಟ್ತವ್ರು ಬಂದು ತಿರುವಣ್ಣಾಮಲೈನು ಮತ್ತು ಮೈಸೂರವರು ಪಿಟ್ಸ್ ಬರುತ್ತೆ ಅಂತ ಅವನು ವೈರಿಂಗ್ ಮಾಡಿಸ್ತಾ ಇದ್ದೀನಿ ನಾನು. ಕಿಡ್ನಿ ಫೇಲ್ ಆದರೆ ಅಡುಗೆ ಮಾಡಿದ್ದಾರೆ. ಇನ್ನು ನೋಡೋಕೆ ಹೋದರೆ ಕೊನೆ ಮಾತಾಡ್ತಿಲ್ಲ, ಅವನೇ ಮಂಜು ಮಾತು ಬರುತ್ತೆ ಅಂತ. ನಾನು ನಂಬಲ್ಲ ಇದೇ ಕೈ. ನನ್ನೇ ನೀವು ಗುರು ಅನ್ನೋದು, ನಾನು ಯಾವತ್ತೂ ಗುರುಳಾಗಿಲ್ಲ. ನನಗೆ ಪುಣ್ಯ ಏನು, ತಾಯಿ ತಂದೆ ಸೇವೆ ಮಾಡ್ತಾಯಿದ್ದೀನಿ, ನಿಮ್ಮಂಥವ್ರು ಬೈತಾ ಇದ್ದೀನಿ ಅಂತ ತಾಯಿಯರ ಆಶೀರ್ವಾದ ಅಂತ ಇದ್ದೀನಿ. ನಿಮ್ಮಂಥವ್ರು ಕೆಲವರು ಮಾವ ಅಂತಾರೆ, ಕೆಲವರು ಭಾವ ಅಂತಾರೆ, ಚಿಕ್ಕಪ್ಪ ಅಂತಾರೆ, ದೊಡ್ಡಪ್ಪ ಅಂತಾರೆ, ಅಪ್ಪ ಅಂತಾರೆ. ಇದಕ್ಕಿಂತ ಸಂಪಾದನೆ ಮಾಡೋದು ಬೇರೆಂದಿಲ್ಲ. ಇದೆಯಾ ಬೇರೆ ಅಂದರೆ ದುಡ್ಡು ಮನ್ಸು ಮಾಡಿದ್ರೆ ಯಾರ ಥರ ಸಂಪಾದನೆ ಮಾಡ್ತಾರೆ, ಪ್ರೀತಿ ಸಂಪಾದನೆ ಮಾಡಿ. ನಾನು ತುಂಬ ಅದೃಷ್ಟ ಅಂತ ನಿಮ್ಗಳು ಪ್ರೀತಿ ಅರಳು ಕೆಲವರು ಬ್ಯಾಡ್ಮಿಂಟನ್ ಮಾಡ್ತಾರೆ, ಕೆಲವರು ಹೊಡಿತೀವಿ ಅಂತಾರೆ, ಕೆಲವರು ದುಡಿತೀವಿ ಅಂತಾರೆ, ಇನ್ನು ಕೆಲವರು ದುಡ್ಡು ಕಳ್ಳ ಅಂತಾರೆ, ಸುಳ್ಳ ಅಂತಾರೆ. ಜನ ಬಗ್ಗೆ ತಲೆಗೆಡಿಸಬೇಡಿ. ಪ್ರತಿಯೊಂದು ಜನ ಇರಲೇಬೇಕು. ಏಕೆಂದರೆ ಹೊಡಿತೀವಿನಾರೆಲ್ಲ ಭಾಳ ಜನ ಇದ್ದಾರೆ, ನಾನು ಭಾಳ ಜನ ನೋಡ್ಬಿಟ್ಟಿದ್ದೀನಿ. ಅದಕ್ಕೆ ಬೇಜಾರಾದ ಸಂಗತಿ ಅಂದರೆ ತುಂಬ ಜನ ಈ ದೇವಸ್ಥಾನಕ್ಕೆ ಬಂದು ತೊಂದರೆ ಮಾಡ್ಕೊಂಬಿಟ್ರು, ಅಹಂಕಾರ ಮಾಡಿ ತುಂಬ ಜನ ಜೀವನ ಕಳ್ಕೊಂಬಿಟ್ರು. ಅದೇ ಬೇಜಾರು ನನಗೆ. ದಿನಕ್ಕೊಬ್ಬ ಬರ್ತಾನೆ, ಹುಷಾರಾಗುತ್ತಾ ಅಂತ, ಲೇಟ್ ಆಗುತ್ತಾ ಅಂತ. ದೇವ್ರ ಮುಂದೆ ಬಂದು ಕೇಳ್ಬೇಕು, ದೇವ್ರನ್ನ ದುಡಿಯೋ ಶಕ್ತಿ ಕೊಡಿ, ದುಡಿಯೋಕ್ಕೆ ದಾರಿ ಕೊಡವ, ಇರೋಕೆ ಒಂದು ಮನೆ ಕೊಡೋ, ಹಾಕೋಕೆ ಒಂದು ಬಟ್ಟೆ ಕೊಡು, ತುತ್ತು ಅನ್ನ ಕೊಡವ. ದೇವ್ರ ಜನ ಕೇಳ್ತಾರೆ, ದೇವ್ರಿಗೆ ಹುಡುಕ್ಬೇಕು ಹಾಕ್ಬೇಕ್ರೆ ಚಿಲ್ಲರೆ ಹುಡುಕ್ತೀರಿ, ಕೇಳೋದು ನೋಡಿ ಇಷ್ಟು ಕೇಳ್ತೀರಿ. ಒಳ್ಳೆ ಸಾವು ಕೊಡಿ ಅಂತ ಕೇಳಲ್ಲ ಯಾರು. ಎಂಥ ಮನೆ ಕಟ್ಟಿದ್ರು ಯಾವನ ಮನೆಯೊಳಗುನಲ್ಲ, ಎಂಥ ಕಾರ ಬಂದು ಅವನ ಕಾರ ಕರ್ಕೊಂಬರಲ್ಲ. ಈಗ ಅರಳೆ ನೋಡಿ ಗುಂಡಿಲ್ಲಲ್ಲ, ಬರು ಮಾಡ್ತೇವೆ ನಿಮ್ಮನ್ನೆಲ್ಲ, ನಮಗೆಲ್ಲ ಗುಂಡಿದೆ. ದಯವಿಟ್ಟು ಒಳ್ಳೆ ಸಾವು ಸಾಯ್ತೀವಿ, ಒಳ್ಳೇದು ಮಾತಾಡಿ. ಅದಾ ಯಾರ ಬಗ್ಗೆ ನೀವು ಬರೀ ಬ್ಯಾಡ್ಮಿಂಟನ್ ಮಾಡ್ಕೊಂಡು ಗಂಡ ಮನೆ ಬಗ್ಗೆ ನೋಡ್ಕೊಂಡು ಅವ್ರ ಬಗ್ಗೆ ಮಾಡಿದಿರಿ. ನಿಮ್ಮನೆ ಬಗ್ಗೆ ಏಕೆ ನಿಮ್ಮ 12 ಅಡಿ ಗುಂಡಿ ಯಾರು ನಿಮ್ಮ ಫಸ್ಟ್ ನಿಮ್ಮನೆ 12 ಅಡಿ ಗುಂಡಿ ಬಿಚ್ಕೊಳ್ಳಿ. ನೀವು ಕಂಡ ಮನೆಗೆ ಸುದ್ದಿ ಮಾಡ್ತಾರೆ. ನಿಮ್ಮನೆ ಕೆಲವೊಂದು ಜನ ಸುಮ್ಮನೆ ಅದೇ ಕೆಲಸ ಬ್ಯಾಡ್ಮಿಂಟನ್ ಮಾಡೋದು, ಬೈಯೋದು, ಏನು ನನಗೊಬ್ಬನಿಗೆ ಅಂತ ಬೇರೆಗಳು ಅದೇ ಕೆಲಸ ಇಳ್ಕೊಂಡು ಮಾಡ್ತಾರೆ. ನಿಮ್ಮನೆ ವಿಷಯ ಯಾಕೆ ಮಾಡೋದಲ್ಲ ಅಂತ ನಂಗೆ ಬೇಜಾರು. ನಿಮ್ಮನೆ ದೋಸೆ ಸೀದಾ ಹೋದರೆ ಕಂಡ ಮೇಲೆ ದೋಸೆ ಏನಾಗಲ್ಲ. ಕರೆಕ್ಟ್ ಅಲ್ವಾ? ಅಂದಾದ್ರೆ ನಾನು ಕೇಳೋದು ನಿಮಗೆ 3 ನಿಮ್ಮ ಮಕ್ಕಳು ಏನು ಬೇಕಾದ್ರೂ ಓದಿಸಿ, ನಾನು ಬೇಜಾರಿಲ್ಲ. ನಿಮ್ಮ ತಾಯಿ ತಂದೆ ವಿದ್ಯೆ ಕಳಿಸಿ ಸರ್, ನಿಮ್ಮ ತಾಯಿ ತಂದೆ ಅನ್ನ ಹಾಕಿ. ಎರಡನೇದು ಕಂಡರ ಬಗ್ಗೆ ಮಾತಾಡೋಂಗಿಲ್ಲ. ಯಾಕೆಂದ್ರೆ ಅವ್ರು ನೋವಿರುತ್ತೆ ಅವ್ರಿಗೆ, ಏನೋ ಒಂದು ನೋವು, ಗಂಡಿಲ್ಲ, ಎಂಟಿಲ್ಲ, ಕೈಯಿಲ್ಲ, ಕಾಲಿಲ್ಲ, ಮಕ್ಕಳು ಏನೋ ಇರುತ್ತೆ. ಅವ್ರ ಬಗ್ಗೆ ನಿಮಗೆ ಮಾತಾಡಿ ಅವ್ರಿಗೆ ಬೇಜಾರು ಮಾಡೋದು ತುಂಬ ಬಾಯಿ ಮುಚ್ಚಿದ್ದಾರೆ. ಇದು ದೊಡ್ಡತನ ಅಂತ ಹೇಳ್ತಾರೆ. ಇನ್ನೊಂದಿದೆ, 3ನೇದು ಕೂತ್ಕೊಂಡು ತಿನ್ನೋದು ಬೀದಿ. ಕೂತು ತಿನ್ನೋಂಗೆ ಊಟ ಎಷ್ಟು ಎಲ್ಲಿ ಬೇಕೋ ಸಿಗುತ್ತೆ. ನಾವೇ ಕೂತು ತಿನ್ನೋದು. ಹೇಳ್ತೀನಿ, 6 ಗಂಟೆಗೆ ಕ್ಲೋಸು, 9 ಗಂಟೆಗೆ ಓಪನ್. ನಿಜಕ್ಕೂ 8 ಗಂಟೆಗೆ ಅಂತರ ಕಸ ಹೊಡಿತೀವಿ, 10 ಗಂಟೆಗೆ ಅಂತರ ಕಟ್ತೀವಿ, 12 ಗಂಟೆ ಮಕ್ಕಳದ್ದು ನಾವು. 4 ಗಂಟೆ ಎಕ್ಸಾಕ್ಟ್ ಇದಂತೆ ಯೋಗ, 5:30 ಬರ್ತೀವಿ ನಾವು. ಕಾಯಿಲಿಲ್ಲ ನಮಗೇನು ಯೋಚನೆ ಇಲ್ವಲ್ಲ. ನಿಮಗೆಲ್ಲ ಯೋಚನೆ ಮೊದಲಿಗೆ ಏನು ಬರುತ್ತೆ, ಟಿವಿಲಿ ಬರುತ್ತೆ. ಎಲ್ಲದೂ ಇರಲಿ, ಸಿನಿಮಾ ನಟರ ಬಗ್ಗೆ ಗೌರವ ಇರಲಿ, ಕ್ರಿಕೆಟರ್ ಬಗ್ಗೆ ಗೌರವ ಇರಲಿ, ಅದು ಹುಚ್ಚಾಗಬಾರ್ದು. ಎಲ್ಲ ನಟರು ಒಂದೇ, ಆ ನಟ ಈ ನಟ ಅನ್ನೋದು ಒಂದೇ, ಎಲ್ಲ ನಟರು ಒಂದೇ. ಸಾಕಷ್ಟು ಜನ ಎಲ್ಲ ಡಿಪಾರ್ಟ್ಮೆಂಟರು ಕೇಬರು ಎಷ್ಟು ಕಷ್ಟ ಇದೆ ಕರೆಂಟ್ ಹೊಡಿತಿದ್ವಿ. ದೇಶಕಾಯರು, ರೈತರು, ದೇಶಕಾಯ ಮಿಲಿಟರು ಜೀವ ತೆಗಿತಾರೆ, ಪ್ರಾಣ ತಗ ಮಾಡ್ತಾರೆ. ರೈತರು ಕರೆಂಟ್ ಸಾಯ್ತವ್ರೆ, ಹಳ್ಳಿ ಕಡೆ ಆಫರ್ ಸಾಯ್ತವ್ರೆ. ಕೇಬಿ ಮತ್ತು ಮೀನುಗಾರ ಎಷ್ಟು ಕಷ್ಟಪಡ್ತಾರೆ, ಗಾರ್ಮೆಂಟ್ಸ್ಗೂ ಕಷ್ಟ ಇದೆ, ಡ್ರೈವಿಂಗ್ ಮಾಡೋದು ಕಷ್ಟ ಇದೆ, ಎಲ್ಲ ಡಿಪಾರ್ಟ್ಮೆಂಟರು ಕಷ್ಟ ಇದೆ. ಅವ್ರ ಕಷ್ಟ ಅವ್ರಿಗೆ ಗೊತ್ತೇ ಇರುತ್ತೆ, ಅವ್ರು ಮಾಡೋ ಕೆಲಸ ಅವ್ರಿಗೆ ಗೊತ್ತೇ ಇರುತ್ತೆ. ನೋಡಿ ಅಪ್ಪನ ಹೊಗೆ ಹಾಕಿರ್ತಾರೆ, ಕೊಳ್ಳಿ ಅಪ್ಪ ಹುಷಾರಾಗಿದೆ ಬರ್ತಾನೆ ನೋಡಿ, ಹಿಂಗೆ ಸೇವೆ ಮಾಡ್ತಾನಂತೆ. ನೀವು ಹಿಂಗೆ ಯಾರನ್ನೂ ಯಾವ ಡಿಪಾರ್ಟ್ಮೆಂಟರ್ನು ಯಾವ ಸಂಘರು ಪೊಲೀಸರಿಗೆ ಎಷ್ಟು ಕಷ್ಟ ಕಲ್ಲ ಹೊಡಿತೀರಿ ನೀವು. ಪೊಲೀಸರಿಗೆ ಹೆಂಡತಿ ಮಕ್ಕಳಿಲ್ವಾ? ಯಾರ ಬಗ್ಗೆ ಕೆಟ್ಟನ ಮಾತಾಡೋಂಗಿದೆ. ನೀವು ಜೀವಾಗೂ ಹೇಳ್ತೀನಿ, ನೀವು ಗುಣವಂತರು ಯಾವಾಗ ಆಗೋದು ಅಂದರೆ ಕಂಡರ ಬಗ್ಗೆ ಮಾತಾಡೋಂಗೆ ಇದ್ದಾಗ, ಅರ್ಥಲ್ವಾ ಸರ್? ನೀವು ಆರೋಗ್ಯವಂತರು ಯಾವಾಗ ಆಗೋದು ಸಾಲ ಮಾಡ್ದಂಗೆ ಇದ್ದಾಗ, ನೀವು ಯೋಗ್ಯವಂತರು ಯಾವಾಗ ಆಗೋದು ಗೊತ್ತಾ? ನಿಮ್ಮ ಅಪ್ಪ ಅಮ್ಮನ ಸಾಕ್ತಿಲ್ಲ. ನೀವು 3 ನೀವು ಕಲೀರಿ ಜೀವನದಲ್ಲಿ, ಅದಕ್ಕಿಂತ ದೊಡ್ಡ ಬಗ್ಗೆ ಇನ್ನೊಂದಿಲ್ಲ. ಇದೆಯಾ ಅಂತ ನಂಗೆ ಹೇಳ್ಬಿಟ್ಟಿಲ್ಲ. ಬೇಕಾದ್ರೆ ನಿಮ್ಮ ಅಂದರೆ ಈ ಥರ ಸೇವೆ ಎಲ್ಲೂ ಮಾಡೋದು ಅನ್ನಿಸಿದ್ರೆ ಸರ್, ನಾವು ದುಡ್ಡೇ ಕೇಳಲ್ಲ ಯಾರು. ನಿಮ್ಮನ್ನು ಅಂತ ಹಾಕಿದ್ದೀವಿ, ಫೋಟೋ ಹಾಕಿದ್ದೀವಿ, ಕಟ್ಲಾಕಿದ್ದೀವಿ, ಬೇಕಾದ್ರೆ ತಗೊಂಡೋಗಿ ಬೇಡ ಸುಮ್ಮನೆ ಹೋಗಿ.
9 ಸರಿ ಬರ್ಬೇಕಾ 10 ಸರಿ ಬರ್ಬೇಕಾ ಅದೇನಿಲ್ಲ ಗೊತ್ತಾ. ನಿಜವಾಗೂ ಭಕ್ತಿಯಾಗಿ ನಡ್ಕೊಳ್ಳಿ, ನಿಜವಾಗೂ ಭಕ್ತಿಯಾಗಿ ಹೋಗಿ. ಇನ್ನೊಮ್ಮೆ ಹೇಳ್ತೀನಿ, ಗಡಿಯಾರ ಟಿವಿ ಟೈಮ್ ಫೋಟೋ ಇಡಿ. ಕೇಳ್ತ್ರ ದೇವ್ರ ಮನೆಗಲ್ಲ, ಗಡಿಯಾರ ಟಿವಿ ಟೈಮ್ ಫೋಟೋ ಇಡಿ. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಬರಲ್ಲ, ಅವ್ಳು ಮುಟ್ಟಿ ಕೆಲ್ಸಕ್ಕೆ ಹೋಗಿ ದೇವ್ರನ್ನ ಕೇಳಿ ದುಡಿಯೋ ಶಕ್ತಿ ಕೊಡಿ ಅಂತ. 1ನೇ ಪವಾಡ ನಂಬಿಕೆ, 2ನೇ ಪವಾಡ ನಿಮ್ಮ ಮನೆ ಗಡಿಯಾರ ಟಿವಿ ಟೈಮ್ ಫೋಟೋ, 3ನೇ ಪವಾಡ ಈ ಥರ ಬಾಟ್ಲಿ ತೊಗೊಳ್ಳಿ. ಬೇಕಾದ್ರೆ ಬಾಟ್ಲೊಳಗೆ ಸದ್ಯಕ್ಕೆ ಬಾಟ್ಲಿ ಇನ್ನೂ ವ್ಯವಸ್ಥೆ ಇಲ್ಲ, ದೇವಸ್ಥಾನ ಚಿಕ್ಕದಾಗಿರುತ್ತೆ. ನಮ್ಮ ದೇವಸ್ಥಾನ ಬೆಳೆಯಕ್ಕೆ ಬಿಡಲ್ಲ ನಾನು, ಜನ ಬೆಳೆಯಲಿ ಅಂತ ನನ್ನ ಆಸೆ. ದೇವಸ್ಥಾನ ಎಲ್ಬೇಕಾದ್ರೂ ಬೆಳೆಸ್ಬೋದು, ದೇವಸ್ಥಾನ ಬೆಳೆದು ಇಂಪಾರ್ಟೆಂಟ್. ದೊಡ್ಡ ಗೋಪುರ ಹಾಕೊಂತ ಇಂಪಾರ್ಟೆಂಟ್ ಅಲ್ಲ. ಈ ಪಾಯ ನೀರು ಬಂದಿದೆ, ಈ ಪಾಯ ಅಷ್ಟೇ 16 ವರ್ಷ ನಿಂತು ಬರೋ ನೀರು ಬರುತ್ತೆ, ನೀರು ಬರುತ್ತೆ. 16 ವರ್ಷ ನಿಂತು ಬರೋ ನೀರು ಬರುತ್ತೆ. ಅದೇ ದೇವ್ರ ಕುಣಿಸಿದ್ರು ನಾನು, ಅರ್ಥ ಗೊತ್ತಾ. ಅವ ನಾನು ದೇವ್ರ ನಂಬೋದು. ಇದು ತೇರು ತಗೊಳ್ಳಿ, ಅದರೊಳಗೆ ತೇರುಗಳು ಹಾಕೊಂಡ್ರೆ ಅದರೊಳಗೆ ಪತ್ರೆ ಉಳಿರುತ್ತೆ. ನಾವು ಪತ್ರೆ ಹಾಕಿರ್ತೀವಿ, ಹೂವು ತೆಗೀರಿ, ಅದನ್ನು ಫಿಲ್ಟರ್ ಮಾಡಿಕೊಳ್ಳಿ. ಯಾವುದೇ ಕಾರಣಕ್ಕೂ ಕುಳಿಯಲ್ಲ ಉಳಿಯಲ್ಲ ತೇರ್ತ ಅಂತ ಭಕ್ತರು ಹೇಳ್ತಾರೆ. ನಿಮ್ಮ ಅಕ್ಕಪಕ್ಕ ಬಂದು ಕೊಡಿ. 3ನೇ ಪೌಡ ನಂಬಿಕೆ ಮೇಲೆ ಅಂತರ ಹಾಕೋದು. ಹೆಣ್ಮಕ್ಳು ಚಿಕ್ಕ ಕಟ್ ಮಾಡಿ 3 ಹಾಕಿಬೋದು. 4ನೇ ಪೌಡ ನಾನು ನಂಬೋದೇ ಇಲ್ಲ, ನಂಬಲೇಬೇಕು. ಕೆಲವೊಂದು ಸಂಗತಿ ಆಕ್ಸಿಡೆಂಟ್ ಆದರೆ ಪೋಸ್ಟ್ ಹತ್ರ ಹಾಕೊಳ್ಳಿ, ಹೊರಗಿಂದ ಆಕ್ಸಿಡೆಂಟ್ ಆಗಲ್ಲ. ಆಕ್ಸಿಡೆಂಟ್ ಆದರೆ ಗಾಡಿ ಏಟಾಗೋದಿಲ್ಲ, ಜನ ಸಾಯೋದಿಲ್ಲ ಅಂತ ತುಂಬ ಜನ ಉಳ್ಕೊಂಡು ಕೊಡ್ತಾರೆ. ನನ್ನ ಗಾಡಿ ಆಕ್ಸಿಡೆಂಟ್ ಆಯಿತು, ಪೀಸ್ ಆಗಿತ್ತು, ಗಾಡಿ ಪಲ್ಟೇಜ್ ಏನೂ ಆಗಿಲ್ಲ ಅಂತ. ನಿಮ್ಮ ಗಾಡಿ ಸ್ಟಿಕ್ಕರ್ ಹಾಕೊಳ್ಳಿ. ರಸ್ತೆ ಮಧ್ಯದಲ್ಲಿ ಕಲ್ಲು ಮಣ್ಣು ದೇವ್ರಂದಾಗ ದೇವ್ರ ಇರ್ಬೋದು ಗೊತ್ತಿಲ್ಲ, ಏನೋ ಬರದೇ ಇರಲಿ ಅಂತ. ಗಾಡಿ ಬೈಕ್ ಸಿಂಗಲ್ ಹಾಕೊಳ್ಳಿ. ಸಣ್ಣ ಮನೆ ಸಣ್ಣ ಅಂಗಡಿಗೆ ಫೋಟೋ ಸ್ಟಿಕ್ಕರ್ ಹಾಕೊಂಡು ಫೋಟೋ ಸ್ಟಿಕ್ಕರ್ ಹಾಕಿ ನಟ್ಟಿಗೆ ಹೋದಲ್ಲ, ಫೋಟೋಗೆ ನಟ್ಟು ಹೂವು ಹಾಕ್ಬೋದು. ದೊಡ್ಡ ಮನೆ ದೊಡ್ಡ ಅಂಗಡಿ ದೊಡ್ಡ ಫೋಟೋ. ಪ್ರತಿ ಅಮಾವಾಸ್ಯೆ ನಿಮಗೆ ಹುಷಾರಿಲ್ಲ, ನಿಮ್ಗೆ ಅನುಭವ ಇದ್ದರೆ ಮಾತ್ರ ಬನ್ನಿ, ತಲೆ ಹೊಡಿತೀವಿ. ಒಬ್ರಿಗೆ ಅಷ್ಟು ಹಣ, ಕುಟುಂಬ ಅಷ್ಟು ಹಣ ಇಲ್ಲ ಅಂತ ಬಡದು ಫ್ರೀ ಹೊಡಿತೀವಿ. ಜಾಸ್ತಿ ದಿವಸ ದುಡ್ಡು ಇಸ್ಕೊಂತಾರೆ ಅಷ್ಟೇ. ಹಣ ಇಲ್ಲ ಅಂತ ಬಡ್ತಾ ಫ್ರೀಯಾಗಿ ಹೊಡಿತೀವಿ. ಅದಾಗತ್ತಾ. ಇನ್ನು ಯಾರಿಗಾದ್ರು ಅಪ್ಪಿ ತಪ್ಪಿ ನಿಮ್ಮ ವ್ಯಾಪಾರ ಆಗ್ತಿಲ್ಲ, ಯಾವಾಗ ಆಗ್ತಿಲ್ಲ, ಯಾರಿಗೆ ಮದುವೆ ಆಗಿಲ್ಲ ಅಂತಾರೋ ಒಂದು ಮೈ ಅಂತರ ಹಾಕ್ಕೊಳ್ಳಿ, ವ್ಯಾಪಾರ ಫೋಟೋ ಇಟ್ಕೊಳ್ಳಿ. ಅಲ್ಲಿ ಕಾಣಂಗೆ ಕ್ಯಾಶ್ ಕಲ್ಲಕ್ಕಲ್ಲ, ಮುಚ್ಚುವರೆ ಮಾಡ್ಕೊಳ್ಳೋದಲ್ಲ, ಹಾಕೊಳ್ಳುತ್ತೆ ಅಂತ. ಯಾವುದೇ ಫೋಟೋ ಗಾಡಿಗಾಲಿ ಮನೆಗಾಲಿ ಗಾರಿಗೆ ಗಲ್ಕಡೆ ಹಾಕೊಂಡು ಒಳಗಡೆ ಏನು ಬರ್ದೇ ಇರಲಿ, ಹೊರಗಿಂದ ಯಾರು ಕೆಟ್ಕೊಂಡು ಬೀಳದೇ ಇರಲಿ ಅಂತ ಅಂಗಡಿಗಳಿಗೆ ಹಾಕ್ಕೊಳ್ಳಿ. ಕಾಣಂಗೆ ಬೆಳಗ್ಗೆ ಎದ್ದು ಅವಳು ಮುಟ್ಟಿ ಫಸ್ಟ್ ಅವಳೊಂದು ಮುಟ್ಟಿ ಸೇವೆ ಮಾಡಿ, ಚಪ್ಪಲಿ ಬಿಟ್ಟು ಸರಿ ಮುಟ್ಟಿ ಕೈ ಕಾಲು ಕಾಲ್ಕೊಳಕ್ಕಾಗಲ್ಲ ಅಂದರೆ ವರ್ಷಕೊಂಡಾರಲ್ಲಿ ಮುಟ್ಟಿ ಅವಳನ್ನ ಸೇವೆ ಮಾಡ್ತಾ ಹೋಗಿ. ಇನ್ನೊಂದು ಏನು ಪವಾಡ ಅಂದರೆ, ಯಾರಿಗೆ ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಬಂದಿದ್ರೆ ಏನು ಹುಷಾರಿಲ್ಲ, ಮೈಗೆ ಅಂತರ ಹಾಕೊಳ್ಳಿ ಫಸ್ಟು. 2ನೇದು ನಿಮ್ಮ ಮನೆ ಗಡಿಯಾರ ಟಿವಿ ಟೈಮ್ ಫೋಟೋ ಇಡಿ. ಬೆಳಗ್ಗೆ ಎದ್ದು ಮುಟ್ಟಿ ಕ್ಯಾಲ್ಸಿಫೈ ಉಂಡು ಮಲ್ಕೊಬೇಡಿ, ಸಮಯದಾಗ ಅಲ್ಲಿ ಕಡ್ಡಿ ಹೆಚ್ಚಿ. ಅಥವಾ ಇನ್ನು ಯಾರಿಗೆ ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಯಾರು ಬಂದಿದ್ರೆ ಯಾರು ಬಂದಿಲ್ಲ, ನಂಬಲ್ಲ ಅವರು ಅಂದರೆ ನಾವು ಏನು ಮಾಡೋಕ್ಕಾಗಲ್ಲ. ಹೆಣ್ಣಾಲಿ ಗಂಡಾಲಿ ನಂಬಿರಿಗೆ ಅಂತರ ಕಟ್ಟಿ, ಒಳ್ಳೆ ಗಂಡ, ಒಳ್ಳೆ ಹೆಂಡತಿ, ಒಳ್ಳೆ ಮಕ್ಕಳು, ಒಳ್ಳೆ ಸೊಸೆ, ಒಳ್ಳೆ ಹಳೆ ಮೇಲೆ ಸಿಕ್ಕಿದ್ದು ದೇವ್ರನ್ನ ಬೇಡ್ಕೊಂಡು ಹೋಗಿ. ಆಯ್ತಾ. ಮಕ್ಕಳಿಲ್ಲ ಅಂತಕ್ಕಂಥ ಯಾರಿದ್ದೀರಿ, ನನಗೆ ಮಕ್ಕಳು 5 ವರ್ಷ ಮಗ, ಮಗು ನಿನ್ಗಾಗಬೇಕಮ್ಮ, ನೀನು ಸಂಖ್ಯೆಯಮ್ಮ ಕೇಳ್ತಾರೆ. ಇದು ಏನು ಪ್ರಾಬ್ಲಮ್ ಗೊತ್ತಾ ನೋಡಿ, ಅಂದಾತ್ರಿ ಬೈತಾರೆ ಅನ್ಬೇಡಿ. ಏನು ಪ್ರಾಬ್ಲಮ್ ಗೊತ್ತಾ, ಮಗಳಿಗೆ ಮಕ್ಕಳಾಗಬೇಕು ಅಮ್ಮ ಕೇಳ್ತಾರೆ. ಮಗಳಿಗೆ ಮಕ್ಕಳು ಅಮ್ಮ ಕೇಳ್ತಾರೆ, ಮಗಳಿಗೆ ನಿಂತ್ಕೊಂತಾಳೆ. ಆದ್ರಲ್ಲಿ ಬಿಟ್ಟರು ಬಿಡ್ಲಿದ್ದಾರೆ, ಅಮ್ಮ ಬೇಡ್ಕೊಂತಾಳೆ. ಇದೇ ಸಮಸ್ಯೆ. ಮಗನ ಕೆಲಸ ಸಿಗ್ಬೇಕು, ಮನೆ ಮಲಗಿರ್ತಾನೆ. ಆಯ್ತಾ. ಯಾರಿಗೆ ಮಕ್ಕಳಾಗಬೇಕು ಅವ್ನು ಕಸಡಿಬೇಕು. ಅಮ್ಮ ಗಲಾಟೆ ಮಾಡೋದು ಬಿಡಿ, ನೀವು ಗಲಾಟೆ ಮಾಡೋದು ಬಂದು ಮನೆ ಗಂಡು ಬಿಟ್ಟು ಮಾಡಿ. ಏನು ಗಲಾಟೆ ಮಾಡ್ತೀವತ್ತ ಕೇಳುತ್ತಾ. ಲೋಕಾಯುಕ್ತ ಕೈ ಬತ್ತ ಕಸ ಹೊಡೆದು ಕಲ್ಲಾಕೋ ಏನಂತ ಹೇಳ್ತೀನಿ. ಕಸ ಹೊಡೆದಾಗ ಬೆಳಿಗ್ಗೆ ಬಂದು ಪರ್ಕೆ ಕೊಡಲ್ಲ, ಸಾಯಂಕಾಲ ಪರ್ಕೆ ಕೊಡಲ್ಲ. ಅಲ್ಲಿ ಕಸ ಹೊಡೆಯಕ್ಕೆ ಗುದ್ದಾಡ್ತಾರೆ. ಮಗು ಹಾಕೋದ್ರೆ ಅವ್ರು ಸೇವೆ ಮಾಡ್ಬೇಕು. ನೆಟ್ಟಿ ನಿಂತ್ಕೊಂಡು ಮಕ್ಕಳಾಗ್ತಾವ. ದೇವ್ರು ನಂಗೆ ಸಿಕ್ಕಿದೆ, ನಾನು ಕೆಲಸ ಮಾಡೋದು ನೀವು ಬರ್ತೀರಾ. ನಾವು ಕಸನ ಆಗ್ಬೇಕು, ಡೈಪರ್ನ ಆಗ್ಬೇಕು. ಹಂಗೆ ನೀವು ಸೇವೆ ಮಾಡಿ. ಗಂಡ ಹೆಂಡತಿ ಬಂದು ಅಡ್ಬೀಳಿ ಮಗು ಕೊಡ್ತಾಳೆ. ಕೇಳಿ ದೇವ್ರು ನಾವು ಒಂದು ಜೀವನಕ್ಕೆ ಒಂದು ಮಗು ಕೊಡಿ ಅಂತ. ಯಾರಿಗೆ ಮಕ್ಕಳಾಗಬೇಕು ಅವ್ರು ಅಂತರ ಹಾಕ್ಕೊಳ್ಳಿ. ಮನೆ ಹಾಲ ಫೋಟೋ ಇಕ್ಕೊಳ್ಳಿ, ಪೂಜೆ ಮಾಡ್ಕೊಳ್ಳಿ. ಈ ದೊಡ್ಡ ಪವಾಡ ಏನಿಲ್ಲ, ನಂಬಿಕೆ ದೊಡ್ಡ ಪವಾಡ. ಆತ್ಮ ಬಿಟ್ಬೇಕು ಪವಾಡ. ನೀನು ಹೇಳಿದ ತಕ್ಷಣ ಅವ್ಳು ಬೇಡ್ಕೊಂಡು ಬರ್ತು, ಅವ್ಳು ಬೇಡ್ಕೋಬೇಕು ಮನ್ಸ್ಬಿಡ್ತೇವೆ. ಮಕ್ಕಳಾಗ್ತವೆ, ಮಕ್ಕಳ ಚರಿತ್ರೆದಲ್ಲಿ ಯೂಟ್ಯೂಬಲ್ಲಿ ಹಾಕೋದು, ಈ ಫೇಸ್ಬುಕ್ಕಲ್ಲಿ ಹಾಕೋದು ಜನ ನೋಡಲಿ ಅಂತಲ್ಲ. ಕಷ್ಟಕ್ಕೆ ನೋಡಿ ನೀರು ಬಂದವಂತೆ, ಕಷ್ಟಗಿರೋ ತಾಯಿ ನಮ್ಮ ಒಂದು ಬೇಡ್ಕೊಳ್ಳಿ ಅಂತ. ಕಟ್ ಮಾಡಾಕೋದು ಸೇರಿ ಬರೋಣ. ಒಂದೇ ನೋಡಪ್ಪ, ನೀರು ಬಂದಿದ್ಯಾ? ಏನಂತ ಬರ್ಕೊಂಡಿದ್ರಿ? ಏನಂತ ಬರ್ಕೊಂಡಿದ್ರಿ? ನಾವು ಈ ದೇವ್ರ ಹೆಸರು ಹೇಳಿ ಪೂಜೆ ಮಾಡಿ ಅಲ್ಲಿ ಪಾಯಿಂಟ್ ಮಾಡಾಗ ಪೂಜೆ ಮಾಡಾಗ ಮಾಡಿದೆ. ಯಾವ್ರಿಗೆ? ಇದು ಬೋರೆಲ್ಲ ಬಂದಿದ್ದಲ್ಲ, ಅದು ತೆಗಿಯುವಾಗ ದುರ್ಗಾಮೇಶ್ವರಿ, ಕಡೂರು, ಗಂಗೆ ಮಾತೆ ಒಳ್ಳೆ ನೀರು ಬರಲಿಯಪ್ಪ ಅಂದ್ಬಿಟ್ಟು ಬೇಡ್ಕೊಂಡು ಪೂಜೆ ಮಾಡಿದೆ. ಒಂದೇ ಪಾಯಿಂಟ್ ತೋರಿಸಿ ಚೆನ್ನಾಗಿ ಬಂತು. ಯಾವರು? ನಮ್ಮದು ಮೈಸೂರು ಹತ್ರ 15 ಕಿಲೋಮೀಟರ್ ಇಲ್ವಾಲ ಅಂತ. ಇಲ್ವಾಲ ನೀರು ಬರಲಿ. ನಂಜನಗೂಡು ಮೈಸೂರು ಮಧ್ಯೆ ಇಲ್ವಾಲ ಇಲ್ಲ, ಹುಣಸೂರು ರೋಡಿಗೆ. ಹುಣಸೂರು ರೋಡಲ್ಲಿ ಎರಗಡೆಗೆ ಒಳ್ಳೆ ಇಡ್ಲಿ ಹಾಕ್ತಾರಲ್ವ. ಲಾರಿ ಡ್ರೈವರಮ್ಮ, ನಾನು ಬಸ್ ಡ್ರೈವರಮ್ಮ. 13 ವರ್ಷ ಇರುವಾಗಲೇ ನಾನು ಡಿಪಾರ್ಟ್ಮೆಂಟಿಗೆ ಬಂದಾನು. ಇಡೀ ಇಂಡಿಯಾನೇ ತಿರುಗಿಬಿಟ್ಟಿದ್ದು ನಾನು ಕೂದಲು ತಗ. ಆಯ್ತು, ನೀರು ಬರ್ಲಿಕ್ಕ ನೀರು ಹುಡ್ಕೊಂಡು ನಿಮ್ಮದೇ ತೇತ ಹಾಕ್ಕೊಂಡು ಬೆಳೆ ಬೆಳೀರಿ. ಅವ್ರಂಗಂತ ಇವ್ರಂಗಂತ ಅಂದ್ಬಿಡಿ. ಇನ್ನು ಕೊಲ್ಲಾಪುರ ಯಾವ ಟೀಚರ್ ನೀವು? ಮಿರಾಜ್ ಮರಾಠಿ ಭಾಷೆ ಅಲ್ಲ, ಕನ್ನಡ ಭಾಷೆ ಟೀಚರ್? ಅಲ್ಲಿ ಮರಾಠಿ ಕಲಿಸ್ತೀರಾ? ಬರೀ ಇಂಗ್ಲೀಷ್, ಓನ್ಲಿ ಇಂಗ್ಲೀಷ್. ಅಂದರೆ ಮಹಾರಾಷ್ಟ್ರ ಭಾಷೆ ಇಲ್ಲ ಅಲ್ಲ. ಒಟ್ಟಿಗೆ ನಮ್ಮ ಕರ್ನಾಟಕದಲ್ಲಿ ಭಾಳ ಹೋಗಿದ್ದೀವಿ, ಮಹಾರಾಷ್ಟ್ರ ಒಳಗೆ ಹೋಗಿದ್ದೀರಾ?
ಈಗ ಅಲ್ಲೊಳಗೆ ಹೋದ್ರಾ ಇಲ್ಲೆಲ್ಲ ಸುತ್ತ ಎಲ್ಲ ಭಾಷೆ ಬಂದು ಆಗೋಯ್ತು, ಎಲ್ಲ ಈಗೆಲ್ಲ ಇಂಗ್ಲೀಷ್ ಶುರು ಐತೆ. ನಮ್ಮ ಕನ್ನಡ ಎಲ್ಲ ಮುಚ್ತೀರ, ಎಲ್ಲ ಮರಾಠಿ ಮುಚ್ಚಿಬಿಡ್ತೀರಾ? ಹಾಂ, ನಿಮ್ಮ ಮಾತೃಭಾಷೆ, ನಿಮ್ಮ ಮಾತೃಭಾಷೆ ಫಸ್ಟ್ ಗೌರವ ಕೊಡಿ. ಯಾರಿಗೇ ದಯವಿಟ್ಟು ಮಾತೃಭಾಷೆ ಫಸ್ಟ್ ಗೌರವ ಕೊಡಿ. ಕನ್ನಡ ಫಸ್ಟಾ? ಕನ್ನಡ ಫಸ್ಟಾ? ಅದು ಮಿರಜಲ್ಲಿ ಕನ್ನಡ ಇದೆಯಾ? ಇಲ್ಲ, ನಂದೆಲ್ಲ ಕರ್ನಾಟಕ ಎಜುಕೇಶನ್, ನಂದೆಲ್ಲ ಕನ್ನಡ. ನಂಗೆ ಮರಾಠಿ ಅಷ್ಟೊಂದು ಬರಲ್ಲ, ಕನ್ನಡ ಜಾಸ್ತಿ. ಅತ್ತೀನಿ ಮತ್ತು ನೀವು ಬಸ್ ಬಂದು ಹಿಂದಿ ಮಾಡ್ತಿ, ಕನ್ನಡ ಮಾತಾಡೋ ಬಿಟ್ಟು ನಮ್ಗೆ ಕೊಟ್ಟಿದ್ದು ಆದರೂ ಕನ್ನಡ ಬಿಡೋಕ್ಕಾಗ್ತದಾ? ನಂಗೆ ಎಲ್ಲ ಭಾಷೆ ಬರುತ್ತೆ, ನಾನು ಕನ್ನಡ ಬಿಡೋಕ್ಕಾಗುತ್ತಾ? ಫಸ್ಟು ನಮ್ಮ ತಾಯಿ ಭಾಷೆ, ಆಮೇಲೆ ಬೇರೆ ಭಾಷೆ. ತಂಗಿ, ನಿಮ್ಮ ಹೆಸರೇನಂದ್ರೆ? ನಿಮ್ಮ ಹೆಸರು? ನಿಖಿತಾ. ಇದು ಸುಮ್ಮನೆ ತಮಾಷೆಗೆ ಮಾವ ಭಾವ ಅಂದೆ, ಅದರ ತಲೆಗೆಡಿಸ್ಬೇಡ. ಇದು ನೀನು ಮಾತ್ರ ಕೆಲಸಕ್ಕೆ ನಾನು ಗೌರವ ಕೊಡ್ತೇವೆ. ಟೀಚರ್ ಆಗಿ 4 ಜನ ವಿದ್ಯಾಭ್ಯಾಸದ ಅರ್ಹತೆ ಬೆಳೆದಿದೆಯಾ? ಒಳ್ಳೆಯದಾಗಲಿ ನಿಮಗೆ ತಂಗಿ. ಅಥವಾ ಎಲ್ಲೋ ಈಗ ಅಪ್ಪಿ ತಪ್ಪಿ ನೋಡು, ಯಾರನ್ನ ಲವ್ ಮಾಡೋರು ಮಾಡು.